ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂಥೇಳಿ ಅಂದ್ಕೊಂಡು ಇವತ್ತಿನ ಒಂದು ವ್ಲಾಗ್ನ ನಾನು ಶುರು ಮಾಡ್ತೀನಿ ನೋಡ್ರಿ. ಏನಂತ ಹೇಳಿದ್ರೆ ನಿಮಗೆ ಗೊತ್ತೈತಿ, ನಾನು ಹಿಂದಿನ ವಿಡಿಯೋ ಎಲ್ಲ ನೋಡಿದವರಿಗೆ ನಾವು ಇವತ್ತೇನಂತಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಅದೇವಿ. ಹಂಗೆ ನೋಡ್ರಿ, ಬೆಳಿಗ್ಗೆ ಎಲ್ಲರದ್ದು ಜಳಕ ಎಲ್ಲ ಮುಗಿಸ್ಕೊಂಡು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡೋಕ್ಕಂತ ಹೇಳಿ ಹೊಂಟಿದ್ವಿ ನೋಡ್ರಿ. ಚುಮ್ಮು ಬೆಳಕಾಗತೈತಿ ಈಗ. ಅಂದರೆ ಹೆಚ್ಚು ಕಡಿಮೆ ಒಂದು 5 ಗಂಟೆ ಹಿಂಗೆಲ್ಲ ಎದ್ದಿದ್ವಿ. ಎದ್ದೆಲ್ಲರದ್ದು ಜಳಕ ಎಲ್ಲ ಫ್ರೆಶ್ ಆಗ್ಬೇಕಂತ ಹೇಳಿ ಅಂತಂದ್ರೆ 6 ಗಂಟೆ ಎಲ್ಲ ಆಯ್ತು. ಒಂದು 6-6:30 ಎಲ್ಲ ಆಗಕ್ಕೆ ಬಂದಿತ್ತು. ನಾವು ಹೊಂಟಿದ್ವಿ ನೋಡ್ರಿ. 6:30 ಆಗಿರ್ತಿಲ್ಲೋ ಅಂಥೇಳಿ ಅನ್ನಿಸ್ತೈತಿ. ಯಾಕಂತಂದ್ರೆ ದರ್ಶನ ನಮ್ದು ನಾವೇ ದರ್ಶನ ಮಾಡಿದ್ದಲ್ಲಿ ಹೋಗಿ ಒಳಗೆ ದರ್ಶನಕ್ಕೇನು ಒಳಗೆ ಹೋದಿವಲ್ರಿ ನಾವು, ಅವಾಗ ಟೈಮ್ ನೋಡಿದೆ ನಾನು 7 ಗಂಟೆ ಆಗಿತ್ತು. ಈಗ ನಾವೇನು ರೂಮ್ ಬಿಡಾತಿದ್ವಲ್ಲ ಅವಾಗ ನನಗೆ ಅದು ಗಡಿಬಿಡಿ ಒಳಗೆ ಟೈಮ್ ನೋಡಿರಲಿಲ್ಲ ರೀ ನಾನು ಅಷ್ಟು. ನೋಡಿರಿ, ಈ ರೀತಿಯಾಗಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಹಿಂದ್ಗಡೆದ ವ್ಯೂವ್ ಭಾಳ ಅಂದ್ರೆ ಭಾಳ ಚಂದ ಕಾಣತ್ತಿತ್ತು ರೀ ಬೆಳಿಗ್ಗೆ. ಅದು ಆ ರೀತಿ ಹಿಂದ್ಗಡೆ ಅದೆಲ್ಲ ಗುಡ್ಡ, ಆಮೇಲೆ ಅದು ಹೋಗಿಲ್ಲ ಅಂದ್ರೆ ಮಂಜೆಲ್ಲ ಬರ್ತಿರ್ತೈತಲ್ರಿ ಬೆಳಿಗ್ಗೆ. ಭಾಳ ಚಂದ ಕಾಣತ್ತಿತ್ತು ವ್ಯೂವ್. ನನಗಂತೂ ನೋಡಕ್ಕೆ ಭಾಳ ಮಸ್ತ್ ಅನ್ಸಾತಿತ್ತು. ಬೆಳಿಗ್ಗೆನ ಥಂಡಿ ಒಳಗೆ ತಲೆಗೆ ಜಳಕ ಎಲ್ಲ ಮಾಡಿ ಹೊಂಟಿದ್ವಿ ನೋಡ್ರಿ. ಈ ರೀತಿಯಾಗಿ ನಮ್ಮ ಒಂದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದೊಳಗೆ ಈ ರೀತಿ ದರ್ಶನ ಎಲ್ಲ ಮಾಡೋಕ್ಕಂತೇಳಿ ಹೊಂಟಿದ್ವಿ. ಹಂಗೆ ಮೊದಲಿಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದ ನೋಡತ್ತೀರಿ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ಅಂತ ಹೇಳ್ತೀನಿ. ಹಂಗೆ ವಿಡಿಯೋ ಪೂರ್ತಿ ನೋಡಿ ನಿಮ್ಗೆ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಹಂಗೆ ನಾನು ಏನೇನು ಎಕ್ಸ್ಪೀರಿಯೆನ್ಸ್ ಮಾಡಿದೆ, ಏನೇನು ಮಾಡಬಾರ್ದಾಗಿತ್ತು, ಅಂದರೆ ಈ ಕೆಲಸನ ಈ ರೀತಿ ಮಾಡ್ಕೋಬೇಕಾಗಿತ್ತು, ನಾವೇನೇನು ಮಿಸ್ಟೇಕ್ ಮಾಡಿದ್ವಿ, ಆ ರೀತಿ ನೀವು ಒಂದು ವೇಳೆ ಹೋಗಾಕತ್ತಿದ್ರಿ ಅಂತಂದ್ರೆ, ಅಲ್ಲೆಲ್ಲ ಹೋದ್ರಿ ಅಂತಂದ್ರೆ, ಅಂದರೆ ಈಗ ಹೊಸ ಜಾಗ ಅಲ್ರಿ, ಅಲ್ಲಿ ನಮ್ಗೆ ಎಲ್ಲ ಗೊತ್ತಿರೋಂಗಿಲ್ಲ. ಏನು ಎಲ್ಲಿರ್ತೈತಿ, ಯಾವ ರೀತಿ ಹೋಗಬೇಕು ಏನಂತ ಹೇಳಿ ಗೊತ್ತಿರೋಂಗಿಲ್ಲ. ಹಾಗಾಗಿ ನಾನು ಒಂದಷ್ಟು ಇನ್ಫಾರ್ಮೇಷನ್ ನನಗೆ ಅನ್ನಿಸ್ತಂಥದ್ದು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ನೋಡಿರಿ. ನಿಮಗೂ ಯೂಸ್ ಆದರೂ ಆಗ್ಬೋದು ಅನ್ನೋ ಒಂದು ರೀಸನ್ ಸಲುವಾಗಿ ಅಷ್ಟೇ ರೀ, ಮತ್ತೇನಿಲ್ಲ. ನಾವು ಬೆಳಿಗ್ಗೆ ಈ ರೀತಿ ಎಲ್ಲ ಹೊಂಟಿದ್ವಿ ನೋಡಿರಿ ದರ್ಶನಕ್ಕೆ. ನೋಡಿರಿ, ಗುಬ್ಬಿನೂ ನೋಡ್ಕೊಂತ ಬರಾತಿದ್ಲಕ್ಕಿನೂ ಎದ್ದಿದ್ಲು. ಏನು ತ್ರಾಸೇನು ಕೊಡಲಿಲ್ಲ ನಮಗೆ ಅಂತ. ಏನೋ ಆರಾಮಾಗಿನ ಆಕಿನೂ ಆಟ ಆಡ್ಕೊತಾರೆ ನಮ್ಮ ಜೊತೆಗೆ ದರ್ಶನಕ್ಕೆಲ್ಲ ಬಂದ್ವಿ. ಬೆಳಿಗ್ಗೆ 5 ಗಂಟೆಗೆಲ್ಲ ನಾವು ಎದ್ದು ಜಳಕ ಎಲ್ಲ ಮುಗಿಸ್ಕೊಂಡು ಹೊಂಟಿದ್ವಿ ನೋಡ್ರಿ. ಹಂಗೆ ಏನಂತ ಹೇಳಿದ್ರೆ, ಮೊದಲಿಗೆ ನಾವು ಫಸ್ಟ್ ಏನು ಮಾಡಿದ್ವಿ, ಟ್ರೈನಿಗೆ ಹೋಗಿದ್ವಿ. ನಾವು ಅಲ್ಲಿಗೆ ಹೋದಾದ್ಮೇಲೆ ನಾವಲ್ಲಿ ಎಷ್ಟು ಗಂಟೆಗೆ ರೀಚ್ ಆದ್ವಿ? ನೈಟ್ 6:30 ರೀಚ್ ಆದ್ವಿ ನಾವಲ್ಲಿ. ನೈಟ್ 8:00 ರೀಚ್ ಆದ್ವಿ. 8:00 ರೀಚ್ ಆದ ಕೂಡಲೇ ಅಂತಂದ್ರೆ ಅಲ್ಲಿ ಸ್ಟೇಷನ್ಗೆ ಹೋದ್ವಿ. ಆ ಸ್ಟೇಷನಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗ್ಬೇಕಂತ ಹೇಳಿದ್ರೆ ಬಸ್ ಅದಾವಲ್ಲಿ. ಆದರೆ ನಾವು ಹೋದ ಟೈಮಿಗೆ ಬಸ್ ಇರಲಿಲ್ಲ. ಮೇ ಬಿ 8 ಗಂಟೆಗೆಲ್ಲ ಬಸ್ ಅಲ್ಲಿಂದ ಹೋಗೋದು ಮುಗೀತು ಕಾಣ್ತೈತಿ. ಸ್ಟೇಷನಿಂದ ಕುಕ್ಕೆ ಸುಬ್ರಹ್ಮಣ್ಯ ಹೋಗೋದು. ನಾವು ಹೋದಾಗ ಬಸ್ ಇಲ್ಲ. ಆವಾಗ ಆಟೋಕ್ಕೆ ಹೋಗಬೇಕು. ನಾವು ಆಟೋಕ್ಕೆ ಹೋಗ್ಬೇಕಂತ ಹೇಳಿದ್ರೆ ಆಟೋದವರು ಅಲ್ಲಿಂದ ಸ್ಟೇಷನ್ನಿಂದ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಂದ್ರೆ 12 ಕಿಲೋಮೀಟ್ರ್ ಐತಿ. 350 ರೂಪಾಯಿ ಹೇಳ್ತಾರೆ ಅವ್ರು ಆಟೋದವ್ರು. ಅಷ್ಟು ಚಾರ್ಜ್ ಹೇಳಿದ್ರು ನೋಡ್ರಿ. ಏನು ಮಾಡಿದ್ರು ಕಡಿಮೆ ಅಂತೂ ಮಾಡಂಗಿಲ್ಲ, ಯಾಕಂದ್ರೆ ನೈಟ್ ಟೈಮ್ ಇರ್ತೈತೆ ರೀ. ಹಾಗಾಗಿ ಅವ್ರು ಕಡಿಮೆ ಮಾಡೋಂಗಿಲ್ಲ. ಮತ್ತು ಹೆಂಗೋ ನಾವು ಒಂದಷ್ಟು 4 ಜನ ಎಲ್ಲ ಸೇರಿಕೊಂಡು ಡಿವೈಡ್ ಎಲ್ಲ ಮಾಡ್ಕೊಂಡು ಹೋದ್ವಿ ರೀ. ಹಾಗಾಗಿ ನಾನು ಹೇಳೋದೇನಂತಂದ್ರೆ, ಆಲ್ಮೋಸ್ಟ್ ಒಂದು ಸ್ವಲ್ಪ ನೀವು 7 ಗಂಟೆ 6 ಗಂಟೆ ಈ ರೀತಿ ಅಲ್ಲೇ ರೀಚ್ ಆಗೋಕ್ಕೆ ಟ್ರೈ ಮಾಡಿರಿ ಅಂತ ಹೇಳ್ತೇನೆ. ಈಗ ಏನಾರ ಹೋಗಕತ್ತಿದ್ರಿ ಅಂತಂದ್ರೆ ನೀವು ಅಲ್ಲೇ ಏನು ಹೋಗ್ತಿರಲ್ಲ ಸುಬ್ರಹ್ಮಣ್ಯಕ್ಕೆ 6-7 ಗಂಟೆ ಒಳಗೆ ನೀವು ರೀಚ್ ಆಗೋಕ್ಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ನಾವು ಎಷ್ಟು ಲೇಟಾಗಿ ಹೋಗ್ತೇವಲ್ಲ ಅಷ್ಟೆಲ್ಲದು ಕಾಸ್ಟ್ ಜಾಸ್ತಿ ಆಕತಿ. ಈಗ ಅದು ಹೇಳಿದೆಯಲ್ರಿ, ಆಟೋ ಚಾರ್ಜ್ ಆಗಿರ್ಬೋದು, ರೂಮಿಂದಾಗಿರ್ಬೋದು, ಎಲ್ಲ ಹಿಂಗೆ ಜಾಸ್ತಿ ನಾವು ಎಷ್ಟು ಲೇಟಾಗಿ ಹೋಗ್ತೇವೆ ಅಷ್ಟು. ಅದಕ್ಕೆ ಒಂದು ಸ್ವಲ್ಪ ಅದಕ್ಕಿಂತ 1 ಅವರ್ ನಾವು ಈಗ 1 ಅವರ್ ಲಘು ಹೋಗಿದ್ವಿ ಅಂತಂದ್ರೆ
ಆಟೋದಷ್ಟು ಚಾರ್ಜ್ ಬರ್ತಿರ್ಲಿಲ್ಲ ನೋಡಿರಿ. 350 ರೂಪಾಯಿ ಅಂದ್ರೆ ಎಷ್ಟು ಆಗ್ತದೆ? 350 ಬರೀ ನಾವು 12 ಕಿಲೋಮೀಟ್ರ್ ಹೋಗಾಕ. ಅದು ಬಸ್ಸಿಗೆ ಹೋದ್ರೆ 10ರಿಂದ 20 ರೂಪಾಯಿ ಆಗುವಂಥದ್ದು 350 ರೂಪಾಯಿ. ಅದಕ್ಕೆ ನನಗೆ ಅನ್ನಿಸ್ತು 1 ಅವರ್ ಜಾಸ್ತಿ ಬಂದಿದ್ರೆ ಅದು ಆ ಒಂದು ಚಾರ್ಜ್ ತಪ್ತಿತ್ತು ನೋಡಿರಿ, ಹಂಗೇಳಿ ಅನ್ನಿಸ್ತು. ಹಂಗೆ ನೋಡಿರಿ ಒಳಗೆ ಹೊಂಟಿದ್ವಿ. ದೇವ್ರ ದರ್ಶನ 7 ಗಂಟೆ ಅಂದ್ರೆ ನೋಡಿರಿ. ಆಮೇಲೆ ಇಲ್ಲಿ ಎಲ್ಲ ಕಡೆನೂ ಅದು ರೂಲ್ಸ್ ಐತೆ. ಧರ್ಮಸ್ಥಳಕ್ಕೆ ಹೋದ್ರು ಗಂಡು ಮಕ್ಕಳು ಶರ್ಟು ಬನಿಯನ್ನು ತೆಗಿಬೇಕು ದರ್ಶನಕ್ಕೆ ಒಳಗೆ ಹೋದಾಗ ಅಂಥೇಳಿ. ಇಲ್ಲಿನೂ ಹಂಗೆ ಐತ್ರಿ. ಅದ್ರಾಗ ಥಂಡೈತಿ, ಅವರೆಲ್ಲ ಶರ್ಟು ಬನಿಯನ್ನು ಎಲ್ಲ ತೆಗಿಬೇಕು. ಅದ್ರಾಗ ಮ್ಯಾಲೆ ಅವರು ದೊಡ್ಡ ದೊಡ್ಡ ಫ್ಯಾನ್ ಹಾಕ್ಯಾರ, ಅವನ್ನೂ ಹಚ್ಚಿಬಿಟ್ಟಾರೆ ನೋಡಿರಿ. ಇಲ್ಲಿ ಈ ಥರ ಫ್ಯಾನ ಮೊದಲು ಥಂಡೈತಿ, ಅದ್ರಾಗ ಈ ಫ್ಯಾನು ಅವ್ರಿಗೆ ಶರ್ಟು ಬನಿಯನ್ನು ಇಲ್ಲ ಹಾಕ್ಕೊಳಂಗಿಲ್ಲ. ಈ ಸುಜಾನತನ ಏನು ಮಮ್ಮಿ ಶರ್ಟು ಬನಿಯನ್ನು ತೆಗಿ ಅಂತಾರೆ, ಮ್ಯಾಲೆ ದೊಡ್ಡ ದೊಡ್ಡ ಫ್ಯಾನ್ ಹಚ್ಚಾರ ತಣ್ಣೆ ತಕತೈತಿ ಅಂಥೇಳಿ. ಹಂಗಾಗಿತ್ತು ನೋಡ್ರಿ. ಹೊಚ್ಕೊಂಡು ಬರಾಕತ್ತಾನದು ವಸ್ತ್ರನ. ಹಂಗೆ 7 ಗಂಟೆ ಎಲ್ಲ ಆಗಿತ್ತು ನೋಡಿರಿ. ದರ್ಶನಕ್ಕೆ ಆಲ್ಮೋಸ್ಟ್ ನಿಯರ್ ಇದ್ವಿ ನಾವು. ಅಂತಂದ್ರೆ ನಾವು ಹೋಗಿದ್ದು 6:30 ಒಳಗನೆ ಬಿಟ್ಟೇನಿ ಅಂಥೇಳಿ ಅನ್ನಿಸ್ತದೆ. ನಾನು ನೋಡಲೇ ಇಲ್ಲ, ಹೋಗೋದು ಲೇಟ್ ಆಕತ್ತೀನಿ ದರ್ಶನಕ್ಕೆ. ಅಂದರೆ ಎಷ್ಟು ಲೇಟಾಗಿ ಹೋಗ್ತೇವಲ್ಲ ಅಷ್ಟು ಕ್ಯೂ ನಿಲ್ಬೇಕು ರೀ. ಹಾಗಾಗಿ ಹೋದಂಥದ್ದು ನೋಡಿರಿ. ಹುಂಡಿ ಎಲ್ಲ ಎಷ್ಟು ದೊಡ್ಡ ದೊಡ್ಡ ಅದಾವೆ. ಹೋದ್ವಿ. ದರ್ಶನ ಎಲ್ಲ ಚಲೋ ಆಯ್ತು. ದರ್ಶನದ್ದೇನು ಅಷ್ಟೇನು ಕ್ಯೂ ಅನ್ನಿಸ್ಲಿಲ್ಲ, ಯಾಕಂದ್ರೆ ಒಂದು ಲಘು ಹೋಗಿದ್ವಿ, ಅದು ಒಂದು ಕಾರಣ. ಆಮೇಲೆ ಅಷ್ಟೇನು ಒಟ್ಟು ಇದು ಅನ್ನಿಸ್ಲಿಲ್ಲ ರೀ, ಕ್ಯೂ ಭಾಳ ಅಂಥೇಳಿ ಅನ್ನಿಸ್ಲಿಲ್ಲ. ಅಂದ್ರೆ ಅದು ಲಘು ಹೋಗಿದ್ದಕ್ಕನ ಏನು ಅನ್ನಿಸ್ಲಿಲ್ಲ ಅಂಥೇಳಿ ಅನ್ನಿಸ್ತು. ಲಘುನ ದರ್ಶನ ಆದ ನಮ್ಗೆ ಭಾಳ ಹೊತ್ತು ಕಾಯ್ದೇನು ಆಗಲಿಲ್ಲ. ಸೊ ಹಾಗಾಗಿ ನೋಡಿದ್ದೆ 7 ಗಂಟೆ ಅಂದ್ರೆ ನಾವು ಇನ್ನೇನು ಮುಂದೆ ಹೋದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವ್ರದ ದರ್ಶನ ಆಕ್ಕಿತ್ತು ನಮ್ಗೆ. ಅಷ್ಟು ಸಮೀಪ ಇದ್ವಿ ನಾವು 7 ಗಂಟೆ ಅಂದ್ರೆ ನಂಗೆ ಅನ್ಸಿದ ಮಟ್ಟಿಗೆ 6:30 ಒಳಗನ ನಾವು ದರ್ಶನಕ್ಕೆ ಹೋಗಿದ್ವಿ ಅಂಥೇಳಿ ಅನ್ಕೊತೀನಿ. ಆ ರೀತಿ ಆತ್ರಿ. ಅದು ಒಂದು ಆತ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಅಲ್ಲೇನೈತಿ ಅಂತೇಳಿದ್ರೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲೇ ಸಮೀಪನ ಚಪ್ಪಲಿ ಬಿಡೋದಾಗಲಿ ಆಮೇಲೆ ಲಗೇಜ್ ಎರಡೂ ಫ್ರೀ ಆಫ್ ಕಾಸ್ಟ್ ಐತ್ರಿ. ಏನು ನಾವು ಅದಕ್ಕೆ ಪೇ ಮಾಡೋದೇನು ಇರೋಂಗಿಲ್ಲ. ಲಗೇಜೂ ಫ್ರೀಯಾಗೆ ಇಡಾಕಲ್ಲಿ ವ್ಯವಸ್ಥೆ ಐತಿ. ಆಮೇಲೆ ಚಪ್ಪಲಿನೂ ಸ್ಟ್ಯಾಂಡ್ದೆಲ್ಲನೂ ಅನುಕೂಲ ಐತಿ. ನಾವು ಏನು ಮಾಡ್ತೇವೆ ಅಂದ್ರೆ ಈಗ ಹೊಸ್ದಾಗಿ ನಾವು ಹೋಗಿರ್ತೀವಲ್ಲ, ನಮ್ಗೆ ಆಗಿದ್ದ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಗೆ ಹೇಳ್ಕೊಳತ್ತೀನಿ. ನಾವು ಹೋದ್ವೆಲ್ಲ ನಮಗಲ್ಲೇ ಚಪ್ಪಲಿ ಬಿಡೋದು ಸ್ಟ್ಯಾಂಡ್ ಎಲ್ಲ ಐತಿ ಆ ಕಡೆ ಅಂಥೇಳಿ ಗೊತ್ತಿಲ್ಲ. ಆಮೇಲೆ ಲಗೇಜ್ ಎಲ್ಲ ಅಲ್ಲಿ ಇಟ್ಕೋತಾರೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ನಾವು ನೈಟ್ ಹೋದಾಗ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಅಲ್ಲಿ ಲಗೇಜ್ ಆರಾಮಾಗಿ ನಾವು 8:30 ಹೋಗಿ ಆಟೋ ಎಲ್ಲ ಮಾಡ್ಕೊಂಡು ಹೋದ್ವಿ. ಹೋಗಾದ್ಮೇಲೆ ಪ್ರಸಾದ ಇತ್ತು. ನಾವು ಹೋದಾಗ 9:30 ತನಕನೂ ಪ್ರಸಾದ ಇರ್ತೈತಿ ನೈಟ್ ಟೈಮು. 9:30 ನಂತರ ಪ್ರಸಾದ ಇರೋಂಗಿಲ್ಲ. ಹೋಗಿದ್ವಲ್ಲ 8:30 ನಾವು ರೀಚ್ ಆಗಿದ್ವಿ. ಆರಾಮಾಗಿ ನಾವು ಪ್ರಸಾದ ಮಾಡ್ಬೋದಿತ್ತು. ಆದ್ರೇನು ನಮಗೆ ಗೊತ್ತಿಲ್ಲ, ಪ್ರಸಾದ ಟೈಮಿಂಗು ಗೊತ್ತಿಲ್ಲ. ಆಮೇಲೆ ಅಲ್ಲೇ ಲಗೇಜ್ ಅಂತಲೂ ಗೊತ್ತಿಲ್ಲ. ಅದು ಗೊತ್ತಿದ್ದಿದ್ರೆ ನಾವು ಅಲ್ಲಿ ಲಗೇಜ್ ಇಟ್ಟು ಪ್ರಸಾದ ಎಲ್ಲನೂ ಮಾಡ್ಕೊತಿದ್ದೀವಿ ರೀ ನೈಟ್. ಆ ರೀತಿ ಆಕಿತ್ತು. ಹಾಗಾಗಿ ಅದು ಒಂದು ಇದಾಯ್ತು. ಆ ಲಗೇಜ್ ಅಲ್ಲೇ ಇಡ್ಬೋದು, ಅದಕ್ಕೇನು ಪೇ ಮಾಡುವಂಥದ್ದು ಇರೋಂಗಿಲ್ಲ. ಈಗ ಏನಾದರೂ ನಾವು ಅವತ್ತು ಹೋಗಿ ಅವತ್ತು ಬರ್ತಿರ್ತೇವೆ, ಬೆಳಿಗ್ಗೆಲ್ಲ ಹೋಗಿರ್ತೀವಿ, ಲಗೇಜ್ ಎಲ್ಲ ಇಟ್ಕೊಳಕ್ಕೆ ನೋಡಿರಿ. ಈಗೇನಂತ ಹೇಳಿದ್ರೆ ನಮ್ಮದು ದರ್ಶನ ಎಲ್ಲ ಮುಗೀತು. ವಿಡಿಯೋನು ನಾನು ಸ್ವಲ್ಪ ಹೆದರ್ಕೊತಾನೆ ಮಾಡಿದೆ, ಯಾಕಂದರೆ ವಿಡಿಯೋ ಎಲ್ಲ ಮಾಡೋಕೆ ಅಲಾವ್ ಇರೋಂಗಿಲ್ಲಲ್ರಿ, ಮತ್ತು ಎಲ್ಲಿ ಫೋನೆಲ್ಲ ಇಸ್ಕೊತಾರೆ ಅಂಥೇಳಿ ಅನ್ಕೊತಾನೆ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ ನೋಡಿರಿ ಒಳಗಡೆ. ಆ ರೀತಿ ನೋಡಿರಿ 8 ಗಂಟೆ ಆಗಿತ್ತು. ಅದು ಸೂರ್ಯ ಎಲ್ಲ ಅವಾಗ ಸ್ವಲ್ಪ ಕಾಣಿಸ್ಕೊಳಕತ್ತಿದ್ದ ನೋಡಿರಿ. ಅಷ್ಟು ನಾವು ಎಷ್ಟು ಲಘು ಹೋಗ್ಯವಲ್ಲ ಅಷ್ಟು ನಮ್ಗೆ ದರ್ಶನ ಆರಾಮಾಗುವಂಥದ್ದು. ಆಮೇಲೆ ಮನ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ನಿಸ್ತೈತೆ ರೀ. ಯಾಕಂದ್ರೆ ಭಾಳ ರಶ್ ಇರೋಂಗಿಲ್ಲ. ಬೆಳಗ್ಗಿಂದ ವಾತಾವರಣನ ಹಂಗಲ್ರಿ. ನಾವು ಎಷ್ಟಲ್ಲಿ ನಿಂತು ಹೋದ್ರೂ ನಮಗೊಂಥರ, ಈಗ ಬಿಸಿಲೆಲ್ಲ ಬಂದಮೇಲೆ ನಾವು ಹೋದ್ವಿ ಅಂದ್ರೆ ಕ್ಯೂ ನಿಲ್ಲಕ್ಕೆ ಬೇಜಾರು ಅಂಥೇಳಿ ಅನಿಸುವಂಥದ್ದು. ನಾವು ಎಷ್ಟು ಲಘು ಹೋಗ್ತೀವಿ ಅಷ್ಟು ಆರಾಮ ಅನ್ನಿಸ್ತೈತಿ. ದರ್ಶನನೂ ಆರಾಮ ಅನ್ನಿಸ್ತೈತಿ. ಆರಾಮಾಗಿನೂ ಆಕತ್. ಕ್ಯೂ ಜಾಸ್ತಿ ಇರೋಂಗಿಲ್ಲ ನೋಡಿರಿ. ಸೂರ್ಯ ಅವಾಗಷ್ಟು ಪೂರ ಹುಟ್ಟಾಕತ್ತಿದ್ದ. ಅಂದ್ರೆ ಬೆಳಗ್ಗಿಂದ ಎಳೆ ಬಿಸಿಲು ಅವಾಗಷ್ಟು ಬರತ್ತಿತ್ತು ನೋಡಿರಿ. ಈ ರೀತಿಯಾಗಿ ಅದೇ ಹೇಳಿದೆ ಅಲ್ರಿ, ಚಪ್ಪಲಿದು ಲಗೇಜದ್ದು ಫ್ರೀ ಆಫ್ ಕಾಸ್ಟ್ ಐತ್ರಿ. ಅದು ನಮಗೆ ಗೊತ್ತಿರ್ಲಾರ್ಕ ರಾತ್ರಿ ನಾವು ನಂಗಂತೂ ಪ್ರಸಾದ ಅಂದ್ರೆ ಭಾಳ ಇಷ್ಟ ರೀ. ನಾವು ಎಂಥ ಒಂದು ರೆಸ್ಟೋರೆಂಟಿಗೆ ಹೋಗಿ ಊಟ ಮಾಡಿದ್ರು ನಂಗಂತೂ ಆ ಸಮಾಧಾನ ಸಿಗೋಂಗಿಲ್ಲ. ಪ್ರಸಾದ ಮಾಡಿದಾಗ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಪ್ರಸಾದ ಮಾಡಿದ್ರೆ ನಂಗೊಂಥರ ಸಮಾಧಾನ ಅಂಥೇಳಿ ಅನಿಸುವಂಥದ್ದು. ಹಾಗಾಗಿ ರಾತ್ರಿ ನಾವು ಲಗೇಜ್ ಎಲ್ಲ ಎಲ್ಲಿ ತೊಗೊಂಡು ಹೋಗೋದು, ರೂಮೆಲ್ಲ ಮಾಡಿ
ಅಲ್ಲೇ ಲಗೇಜ್ ಎಲ್ಲ ಇಟ್ಟು ಹೋಗುನು ಅಂಥೇಳಿ ಅಂದ್ಕೊಂಡು ನಾವು ರೂಮೆಲ್ಲ ಹುಡುಕುವಷ್ಟೊತ್ತಿಗೆ ಅಂದರೆ ಲೇಟ್ ಆಗಿಬಿಡ್ತು, 10 ಗಂಟೆ ಎಲ್ಲ ಆಯ್ತು. ಹಂಗಾಗಿ ನಮ್ಗೆ ನೈಟ್ ಪ್ರಸಾದ ಸಿಗಲಿಲ್ಲ. ಅದು ಒಂದು. ಆಮೇಲೆ ರೂಮಿಂದ ಹೇಳ್ತೀನಿ ನೋಡಿರಿ. ರೂಮಿಂದ ಏನಂತ ಹೇಳಿದ್ರೆ ಅಲ್ಲೆಲ್ಲ ನಾವು ಹೋದ ಕೂಡಲೇ ಎಂಟರ್ ಆದ ಕೂಡಲೇ ಅಂದ್ರೆ ದೇವಸ್ಥಾನಕ್ಕೆ ಒಂದಷ್ಟು ಜನ ಬರ್ತಾರೆ ರೂಮ್ ಬೇಕಾ ಅಂತ ಹೇಳಿ ಕೇಳಕ್ಕೆ. ಅವರಿಗೆಲ್ಲ ಹಿಡಿದು ನೀವು ಹೋದ್ರಿ ಅಂದ್ರೆ ಅವ್ರು ಸಿಕ್ಕಾಪಟ್ಟಿ ನಮ್ಗೆ ಹೇಳುವಂಥದ್ದು ರೇಟ್, ರೂಮಿಂದ ರೇಟ್. ಸೊ ಹಾಗಾಗಿ ಅವ್ರಿಗೆಲ್ಲ ಅಷ್ಟು ನೀವೇ ಜಾಸ್ತಿ ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಅಲ್ಲೇ ನಿಯರ್ ದೇವಸ್ಥಾನದ್ದು ಅದಾವ. ಆದ್ರೆ ನಾವು ಹೋಗಿ ಕೇಳಿದಾಗನ 8:30 ಇಲ್ಲ ಅಂತ ಹೇಳಿದ್ರು. ಅದೇನೋ ನನಗಂತೂ ಗೊತ್ತಾಗಲಿಲ್ಲ ಅಷ್ಟು ಲಗು ಅದು ಹೆಂಗದು ಫುಲ್ಲಾಗಿತ್ತೋ ಏನೋ ಗೊತ್ತಿಲ್ಲ. ಆದರೆ ರೇಟ್ 600 ರೂಪಾಯಿ ಅಂತ ಹೇಳಿದ್ರು. ಕೇಳಿದ್ವಿ ಎಷ್ಟು ಅಂತ ಹೇಳಿ 600 ರೂಪಾಯಿ ಅಂತ ಹೇಳಿದರು. ಆದರೆ ಫುಲ್ ಆಗ್ಯಾವ ಅಂತ ಹೇಳಿದರು. 9 ಗಂಟೆನೇ ಹಿಡ್ಕೊರು. ನಾವು ಹೋಗಿದ್ದು 8:30, 9 ಗಂಟೆಗೆ ಅಂದ್ರೆ ನಾವು ಅಲ್ಲಿ ಕೇಳಿದ್ವಿ ಅವರಿಗೆ, ಇಲ್ಲ ಫುಲ್ ಆಗ್ಯಾವ ಅಂತ ಹೇಳಿದ್ರು. ಸರಿ ಅಂತೇಳಿ ನಾವು ಹೊರಗೆ ಎಲ್ಲ ಹೋದ್ವಿ. ದೇವಸ್ಥಾನದ ಎದುರಿಗೇನ ಮತ್ತು ಒಂದಷ್ಟು ರೂಮ್ಸ್ ಇದ್ವಲ್ರಿ, ಅಲ್ಲಿ ಮತ್ತು ಹೋದ್ವಿ ನಾವು. ಆದರೆ ಫಸ್ಟಿಗೆ ನಾವು ಅಲ್ಲೆಲ್ಲ ದೇವಸ್ಥಾನದ ರೂಮೆಲ್ಲ ಕೇಳಾತ. ಮತ್ತು ನಮ್ಗೆ ಎಲ್ಲಿ ಕೇಳಬೇಕಂತ ಹೇಳಿ ಗೊತ್ತಾಗಿರಲಿಲ್ಲ. ಯಾಕಂದ್ರೆ ನಾವು ಅಡ್ವಾನ್ಸ್ ಏನು ಬುಕ್ ಎಲ್ಲ ಮಾಡಿರಲಿಲ್ಲ. ಯಾಕಂದ್ರೆ ಹೋಗೋದು ನಮ್ದು ಅಷ್ಟು ಕನ್ಫರ್ಮ್ ಇರಲಿಲ್ಲ. ಹಾಗಾಗಿ ಯಾವುದನ್ನು ಅಷ್ಟು ನಾವು ಜಾಸ್ತಿ ಇದನ್ನು ಮಾಡ್ಕೊಂಡು ಹೋಗಿರಲಿಲ್ಲ. ಹಾಗಾಗಿ ಮತ್ತು ಅಲ್ಲಿ ಹೋಗಿ ನಾವು ಮತ್ತು ನಮ್ಗೆ ಗೊತ್ತಿರಲಿಲ್ಲಲ್ಲ ಬೇರೆ ಯಾರಿಗೆ ಕೇಳಬೇಕಂತನೂ ಗೊತ್ತಾಗಲಿಲ್ಲ. ಏನಲ್ಲಿ ಬರ್ತಾರಲ್ರಿ ರೂಮ್ ಬೇಕಾ ಅಂತ ಕೇಳೋರು, ಅವ್ರಿಗೆ ನಾವು ಕೇಳ್ದಂಥದ್ದು ರೂಮ್ ಸಲುವಾಗಿ. ಅವ್ರೇನು ಹೇಳಿದ್ರು ಅಂಥೇಳಿ ಅಂದರೆ ಇಲ್ಲಿಂದ ಸ್ವಲ್ಪ ಜಾಸ್ತಿ ದೂರ ಆಕತಿ, ಆಟೋ ಮಾಡ್ಕೊಂಡು ಹೋಗಬೇಕು, 600 ರೂಪಾಯಿ ಐತಿ ಅದು ಅಂತೆಲ್ಲ ಹೇಳಿದ್ರು. ಒಂದಷ್ಟು ರೂಮ್ಸ್ ಅದಾವೆ, ಲಕ್ಸುರಿ ರೂಮ್ಸ್ 2,000 ಮೇಲೆ ಆ ಕಡೆ ಎಲ್ಲ ಅದಾವ್ರಿ ಅವು. ನಾನು ಅಷ್ಟು ದುಡ್ಡು ಪೇ ಮಾಡೋ ಇರೋರಿಗೆ ಏನು ಅಡ್ಡಿ ಇಲ್ಲ. ಆದ್ರೇನು ಈಗ ಮಿಡಲ್ ಕ್ಲಾಸ್ನವ್ರಿಗೆ ಇರ್ತಾರಲ್ರಿ ಅಂಥವ್ರಿಗೆ ಅಂತ ಹೇಳತ್ತೇನೆ ಅಷ್ಟೇ. ಒಂದು ಸ್ವಲ್ಪ ಏನಂದ್ರೆ ಲೆಕ್ಕಾಚಾರದ ಬಂದಿರ್ತೀವಲ್ಲ, ನಾವಂತೂ ಲೆಕ್ಕಾಚಾರದ ಬಂದಿರಿ ನಾನಂತೂ. ಹಾಗಾಗಿನೇ ಹೇಳತ್ತೇನೆ ನಾನು. ಯಾಕಂದ್ರೆ ಅಷ್ಟು ಬರೀ ಒಂದು ದಿವಸ ನಾವು ಅಲ್ಲಿ ಮಲ್ಕೊಳ್ಳೋದಕ್ಕಾಗಿ 5,000-6,000 ರೂಪಾಯಿ ಕೊಡೋದಂತೂ ವೇಸ್ಟ್. ಹಾಗಾಗಿ ಹೇಳತ್ತಿದ್ದ ಅಂಥವ್ರಿಗೆ ಅಷ್ಟಂತ ಹೇಳಿ ಮತ್ತು ಕೇಳಿದ್ವಿ. ಅವ್ರು ಏನು ಹೇಳಿದರು, ಇಲ್ಲಿಂದ ದೂರ ಐತಿ 600 ರೂಪಾಯಿ ಅಂತ ಹೇಳಿದರು. ದೂರ ಏನು ಬೇಡ, ಯಾಕಂದ್ರೆ ಬರೋದು ಹೋಗೋದು ದೇವಸ್ಥಾನಕ್ಕೆ ದೂರ ಆದ್ರೆ ಸರಿ ಆಗೋದಿಲ್ಲ ಅಂಥೇಳಿ. ಮತ್ತು ಅಲ್ಲಿ ನಮ್ಗೆ ಒಂದು ಎದುರಿಗಿನ ಕಾಣಿಸ್ತು. ನಾವು ಅವ್ರಿಗೆ ಕೇಳೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ನೋಡಿದ್ರೆ ನಮ್ಗೆ ಕಾಣ್ತಿತ್ತು. ನಾವು ಹಂಗೆ ಹೆಂಗೂ ಕೇಳತ್ತಾರಲ್ಲ ಒಂದು ಮಾತು ಕೇಳೋಣ ಅಂಥೇಳಿ ಅವ್ರಿಗೆ ಕೇಳಿದ್ವಿ. ಆವಾಗ ಆ ರೀತಿ ಆಯ್ತು. ಸರಿನಾ ಅಂಥೇಳಿ ಅವರಿಗೆಲ್ಲ ಬಿಟ್ಟು ಮತ್ತೇನಂತ ಹೇಳಿದ್ರೆ ಅವ್ರೇನು ಹೇಳಿದ್ರೆ ಅದ ನಾವು ನೋಡಿದ್ವಲ್ಲ ಅಲ್ಲಿ ಹೋಗ್ರಿ ಎಲ್ಲನೂ ಫುಲ್ ಆಗ್ಯಾವ, ಆದರೂ 1,000 ರೂಪಾಯಿ ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ನೀವು ಹೋಗ್ರಿ ಅಲ್ಲಿ ಅಂತ ಹೇಳಿದ್ರು. ನಾವು ಸರಿ ಅಂತೇಳಿ ಹೋದ್ವಿ. ಹೋಗಿ ಅಲ್ಲಿ ನಾವು ಕೇಳಿದ್ರೆ ಅವ್ರು ಎಷ್ಟು ಹೇಳ್ಬೇಕು ಹೇಳ್ರಿ ನಮಗೆ, ಅಲ್ಲಿದ್ದು ರೂಮ್ದು ಚಾರ್ಜ್ 800 ರೂಪಾಯಿ ಅವ್ರು ಹೇಳಿದ್ರು ನಮ್ಗೆ. ಅವ್ರು ನಮ್ಗೆ 800 ರೂಪಾಯಿ ಹೇಳಿ ಚಾವಿ ಎಲ್ಲ ಕೊಟ್ಟಾಗಿತ್ತು. ಆಮೇಲೆ ಅವ್ರು ಫೋನ್ ಮಾಡಿದ್ರು ನಮ್ಮ ಎದುರಿಗೇನೆ. ನಾವು 1,000 ಹೇಳಿ ಕಳಿಸ್ತೇವೆ ಅವರಿಗೆ, ರೂಮ್ ಇಲ್ಲ ಆದರೂ ನಾವು ನಿಮ್ಗೆ ಹೇಳ್ತೇವೆ ಅಂತ ಈ ರೀತಿ ಎಲ್ಲ ಹೇಳಿದ್ರು. ಆವಾಗ ನಮಗೆ ಗೊತ್ತಾಯ್ತು ಈ ರೀತಿಯೂ ಎಲ್ಲ ಮಾಡ್ತಾರಂತ ಹೇಳಿ. ಸೊ ಹಾಗಾಗಿ ನೀವು ಅವರಿಗೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ. ಏನಾರ ರೂಮ್ಸ್ ಅದಾವ ನಿಮ್ಗೆ ಒಂದು ಸ್ವಲ್ಪ ನಾವು ಹುಡುಕ್ಬೇಕು. ಆ ಕಡೆ ಈ ಕಡೆ ಇದ್ದೇ ಇರ್ತಾವೆ. ಯಾವುದೇ ದೇವಸ್ಥಾನ ಆಗಲಿ ಹೋದ್ರೂ ಆಗಲಿ ಇರ್ತಾವೆ. ಒಂದು ಸ್ವಲ್ಪ ನೋಡ್ಬೇಕು. ಲಘು ಹೋಗೋದ್ರಿಂದ ನಮ್ಗೆ ಇದೆಲ್ಲ ಅನುಕೂಲ ಆಗುವಂಥದ್ದು. ನಾವು ಲೇಟಾಗಿ ಮಕ್ಕಳಿಗೆಲ್ಲ ತೊಗೊಂಡು ಲೇಟಾಗಿ ಹೋದ್ವಿ ಅಂದ್ರೆ ನಮ್ಗೆ ಹುಡ್ಕೋಕ್ಕೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುವಂಥದ್ದು, ಕತ್ಲು ಇರ್ತೈತಿ. ಹಾಗಾಗಿ ಲೇಟ್ ಆತಂತಂದ್ರೆ ಅದ್ರ ಸಲುವಾಗಿ ಹೇಳಿದ್ರಿ ನಾನು, ಲಘುನ ಹೋಗೋದು ಭಾಳ ಅಂದ್ರೆ ಭಾಳ ಚಲೋ ಅಂತ ಹೇಳಿ. ಆ ರೀತಿ ಆಯ್ತು. ಆ ರೀತಿ ಎಲ್ಲ ಆದಮೇಲೆ ಮತ್ತು ಅದು ನಮಗೆ 800 ರೂಪಾಯಿದೆಲ್ಲ ರೂಮ ಭಾಳ ಅಂದ್ರೆ ಭಾಳ ಚಲೋ ಇತ್ತು. ಸಫಿಷಿಯೆಂಟ್ ಆಗಿತ್ತು ನೋಡಿರಿ. ನಾವು 4 ಜನ ಅಲ್ಲ, ಒಂದು 8-10 ಜನನೂ ಅಲ್ಲೇ ರೂಮ್ ಒಳಗೆ ಆರಾಮಾಗಿ ಮಲ್ಕೋಬೋದು. ಆ ರೀತಿ ಬೆಡ್ಡು, 2 ದಿಂಬು, ಚಾಪಿ, ಚೇರು ಎಲ್ಲನೂ, ಟಾಯ್ಲೆಟ್ ಅಟ್ಯಾಚ್ ಬಾತ್ರೂಮ್ ಎಲ್ಲ ಇತ್ತು. ಚಲೋ ಇತ್ತು. ಈಗ ನೋಡಿರಿ ನಾವು ಏನಂತಂದ್ರೆ ರಿಟರ್ನ್ ಹೊಂಟಿದ್ವಿ ನೋಡಿರಿ. ಹಂಗೆ ಮತ್ತು ಇನ್ನೊಂದು ಏನಾಯ್ತಂತ ಹೇಳಿದ್ರೆ ನಾವೇನು ಮಾಡಿದ್ವಿ, 1:20ಕ್ಕೆಲ್ಲ ಅಲ್ಲಿಂದ ನಮ್ಗೆ ಹೊನ್ನಾವರ್ಗೆ ಬರೋಕೆ ಒಂದು ಟ್ರೈನ್ ಇತ್ತು ರೀ. ನಾವೇನು ಮಾಡಿದ್ವಿ, 1:20 ಐತಲ್ಲ, ಇನ್ನೂ ನಮ್ದು 8 ಗಂಟೆ ಅಂದರೆ ದರ್ಶನ ಮುಗ್ದಿತ್ತು. ನಾವು ಒಂದು ಸ್ವಲ್ಪ ಶಾಣ್ಯರಾಗಿ 8 ಗಂಟೆಗೆಲ್ಲ ದರ್ಶನ ಮುಗ್ದಿತ್ತು. ಆಮೇಲೆ ತಡೀರಿ ಇನ್ನೊಂದು ಹೇಳ್ತೀನಿ. ಏನಂತ ಹೇಳಿದ್ರೆ ನಾಷ್ಟಾದ ಹೇಳ್ತೀನಿ ನೋಡಿರಿ. ಅಲ್ಲೇ ದೇವಸ್ಥಾನದ ಹತ್ತಿರ ರೆಸ್ಟೋರೆಂಟ್ ಅಂದ್ರೆ ಅವೆಲ್ಲ ಕಾಸ್ಟ್ಲಿ ಅದಾವೆ ರೀ. ಅವೆಲ್ಲ ಅಲ್ಲೇ ದೇವಸ್ಥಾನದ ಹತ್ತಿರ ಅದಾವೆ. ಈಗ ನಮ್ಮಂಥವ್ರು ಏನು ಮಾಡ್ತೀವಿ, ಅಷ್ಟೆಲ್ಲ ಕೊಟ್ಟು ಹೋಗೋದು ಬೇಡ, ಇಲ್ಲೇ ರೋಡ್ ಸೈಡ್ ಇರ್ತೈತಿಲ್ಲ ಅಲ್ಲಿನೂ ಚಲೋನೇ ಇರ್ತೈತೆ ಅಂತ ಅಲ್ಲಿ ಹೋಕ್ಕೀವಿ. ಅಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ದೇವಸ್ಥಾನದ ಹತ್ರನೇ ಒಂದೈತೆ, ಅದೂ ಅಲ್ಲಿ ಕಾಣುವಂಗೆ ಒಂದೇ ಐತಿ. ಅಲ್ಲೆಲ್ಲರೂ ಭಾಳ ಜನ ಅಲ್ಲೇ ಹೋಗಿಬಿಡ್ತಾರೆ. ಅದ್ರದ್ದು ಹೊರತಾಗಿ ಈ ಕಡೆ
ದೇವಸ್ಥಾನದ ಹತ್ರ ನಾವೇನು ದೂರ ಇಲ್ಲ, ಆದರೆ ನಾವು ಯಾವ ಕಾಣಿಸಂಗೆ ಇಲ್ಲ. ಇದು ಒಂದು ಮೇನಾಗಿ ರೋಡ್ಗೆ ಇರುವಂಥದ್ದು, ಎಲ್ಲರಿಗೂ ಅಲ್ಲೇ ಕಾಣಿಸ್ತೈತಿ, ಜನನೂ ಅಲ್ಲೇ ಸಿಕ್ಕಾಪಟ್ಟಿರ್ತಾರೆ. ಹಾಗಾಗಿ ನಾವು ಅಲ್ಲೇ ಹೋಗ್ಬಿಡ್ತೀವಿ ರೀ. ಅದಕ್ಕಿಂತ ಈ ಕಡೆ ಸೈಡಿಗೆಲ್ಲ ಇನ್ನೂ ಸಣ್ಣ ಸಣ್ಣ ಹೋಟೆಲ್ ಅದಾವೆ, ಇನ್ನೂ ಅಲ್ಲೆಲ್ಲ ದೋಸೆ ಎಲ್ಲನೂ ಸಿಗ್ತೈತಿ. ಇಲ್ಲಿ ಏನು ನಮ್ಮ ಎದುರಿಗೆ ಕಾಣುವಂಥದ್ದು ಇರ್ತೈತಲ್ರಿ, ಅಲ್ಲಿ ಯಾವುದೋ ದೋಸೆ ಎಲ್ಲ ಸಿಗಂಗಿಲ್ಲ, ಬರೀ ಪಲಾವು ಪೂರಿ ಇಂಥದ್ದಷ್ಟೇ ಸಿಗುವಂಥದ್ದು. ಅದ ಒಂದು ಸ್ವಲ್ಪ ನಾವು ಮುಂದೆ ಹೋದ್ರೆ ಎಲ್ಲನೂ ದೋಸೆ ಎಲ್ಲ ಸಿಗುವಂಥದ್ದು. ಅದೊಂದು ಮಿಸ್ಟೇಕ್ ಮಾಡಿದ್ವಿ. ಈ ರೀತಿ ಎಲ್ಲ ಆತು ನೋಡ್ರಿ. ಹಂಗೆ ಈಗ ನಾವು ರಾತ್ರಿ ನೈಟ್ ಈ ರೀತಿ ಬರಾತಿದ್ವಿ ನೋಡ್ರಿ. ಆಮೇಲೆ ಇನ್ನೊಂದು ಹೇಳಿದ್ದೆ ನನಗೆ, ಟ್ರೈನಿದ್ದ 1:20ಕ್ಕೆ ಟ್ರೈನ್ ಇತ್ತು, ನಾವು ಪ್ರಸಾದಕ್ಕೆ ಹೋದ್ವಿ, ಆ ಟ್ರೈನ್ ಮಿಸ್ ಆಗಿಬಿಡ್ತು ನೋಡ್ರಿ. ಹಂಗಾಗಿ ಈ ರೀತಿಯಾಗಿ ನಮ್ಮ ಒಂದು ಡೇ ಕುಕ್ಕೆ ಸುಬ್ರಹ್ಮಣ್ಯ ಒಳಗೆ ಇತ್ತು. ಇದೆ ನೋಡ್ರಿ, ಅದು ಫ್ರೀ ಲಗೇಜಾಗಿ ನಾವು ಇಡುವಂಥದ್ದು ಪ್ಲೇಸ್. ಇದನ್ನು ನಾನು ಅಲ್ಲಿ ಆ್ಯಡ್ ಮಾಡೋದು ಬಿಟ್ಟಿದ್ದೆ. ಸೊ ಹಾಗಾಗಿ ಇಲ್ಲೇ ನಿಮ್ಗೆ ನಾ ವಿಡಿಯೋನ ಶೇರ್ ಮಾಡ್ಕೊಂಡೆ ನೋಡ್ರಿ. ಸೊ ನೋಡಿದಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.